ಶಿವನ ಚಮಟದ ಹನಿಯಿಂದ ಉದ್ಭವಿಸಿದ ಮಹಾಶಕ್ತಿ ಯಾರು ಎಂದು ನಿಮ್ಗೆ ಗೊತ್ತಾ? ಅದೇ ಪರಮಶಿವನೊಡನೆ ಯುದ್ಧಕ್ಕೆ ಇಳಿದ ಗ್ರಾಮದೇವತೆಯ ಕಥೆ ನೀವೆಂದಾದ್ರೂ ಕೇಳಿದ್ದೀರಾ? ಅಮ್ಮನ ಉಗ್ರ ರೂಪವನ್ನ ಸಹಿಸಿಕೊಳ್ಳಾಗದೆ ವಿಗ್ರಹವನ್ನು ನೇರವಾಗಿ ನೋಡದೆ ಕನ್ನಡಿಯಲ್ಲಿ ನೋಡಿ ಹಿಂದುಗಡೆಯಿಂದ ಕಣ್ಣುಗಳನ್ನು ಏಕೆ ಇಡ್ತಾರೆ? ಜಾತ್ರೆ ನಿಮಜ್ಜನದ ನಂತರ ನಡೆದಿದ್ದ ಒಂದು ರಹಸ್ಯವನ್ನ ಬಹಿರಂಗಪಡಿಸಿದ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ತಲೆ 1000 ತುಂಡುಗಳಾಗಿ ಏಕೆ ಬಿದ್ದಿತು? ವೆಂಕಟಗಿರಿ ಪೋಲೇರಮ್ಮ ಜಾತ್ರೆ ಹೆಸರನ್ನು ಕೇಳಿದರೆ ಭಕ್ತಿಯಿಂದ ಕೈಗಳು ತಾನೇ ಮಡಿಕೊಳ್ತವೆ. ಆದ್ರೆ 100 ವರ್ಷಗಳ ಇತಿಹಾಸ ಇರುವ ಈ ಜಾತ್ರೆ ಹಿಂದೆ ನಾವು ಕನಸಲ್ಲೂ ಊಹಿಸದ ಅನೇಕ ರಹಸ್ಯಗಳು ಅಡಗಿವೆ. ರೋಮಾಂಚನ ಉಂಟು ಮಾಡೋ ಆ ನಿಜಗಳ್ಯಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಗ್ಗಟ್ಟಿನ ನೆಲ್ಲೂರು ಜಿಲ್ಲೆ, ಇಂದಿನ ತಿರುಪತಿ ಜಿಲ್ಲೆಯಲ್ಲಿ ನಡೆಯುವ ವಿಶಿಷ್ಟ ಉತ್ಸವಗಳಲ್ಲಿ ಪೋಲೇರಮ್ಮ ಜಾತ್ರೆ ಒಂದು. ಅಮ್ಮ ಎಂದು ಕರೆತಿದ್ದ ಕೂಡಲೇ ಪ್ರತಿಕ್ರಿಯಿಸುವ ದೇವತೆಯಾಗಿ ಪೂಜಿಸಲ್ಪಡುವ ಈ ದೇವಿಗೆ ಸಂಪ್ರದಾಯವಾಗಿ ಪ್ರತಿ ವರ್ಷ ನಡೆಯುವ ಈ ಜಾತ್ರೆ ಜನರ ಶಕ್ತಿ, ಆಚರಣೆ ಮತ್ತು ನಂಬಿಕೆಗೆ ಪ್ರತೀಕವಾಗಿದೆ. ವೆಂಕಟಗಿರಿ ಭಕ್ತರು ತುಂಬಾ ಭಕ್ತಿಭಾವದಿಂದ ಆಚರಿಸುವ ಪೋಲೇರಮ್ಮ ಜಾತ್ರೆಗೆ ದಶಕಗಳ ಇತಿಹಾಸವಿದೆ. 919-77ನೇ ವರ್ಷದಲ್ಲಿ ಈ ಪ್ರದೇಶದಲ್ಲಿ ಕಾಲೆರಾ ರೋಗ ವ್ಯಾಪಿಸಿ ಭಾರಿ ಪ್ರಾಣಹಾನಿ ಸಂಭವಿಸಿತು. ಆ ಸಮಯದಲ್ಲಿ ಜನರು ಭಯದಿಂದ ಮತ್ತು ನಿರಾಶೆಯಿಂದ ಬದುಕಲು ಸಾಧ್ಯವಿಲ್ಲದ ಪರಿಸ್ಥಿತಿ ಉಂಟಾಯಿತು. ಅಂದು ವೆಂಕಟಗಿರಿ ಸಂಸ್ಥಾನಾಧೀಶರು ಶೀತಲಯಾಗವನ್ನು ಭರ್ಜರಿಯಾಗಿ ನಡೆಸಿದ್ರು. ಶೀತಲಯಾಗದ ಜೊತೆಗೆ ಆ ಕಾಲದ ರಾಜರು ಊರಿನ ಗಡಿಗಳಲ್ಲಿ ಅಷ್ಟದಿಗ್ಬಂಧ ಯಂತ್ರಗಳನ್ನು ಪ್ರತಿಷ್ಠಾಪಿಸಿದ್ರು. ಆ ಯಾಗದ ನಂತರ ಪೋಲೇರಮ್ಮ ತಾಯಿಗೆ ಪ್ರತಿ ವರ್ಷ ಜಾತ್ರೆ ನಡೆಸ್ತೇವೆ ಎಂದು ಮೊಕ್ಕುತ್ತಿದ್ರು. ಯಾಗ ಮುಗಿದ ನಂತರ ಆ ಯಾಗದಲ್ಲಿ ಬಳಸಿದ ಶೀತಲ ಕಲ್ಲುಗಳನ್ನು ಊರಿನ ಗಡಿಗಳಲ್ಲಿ ಪ್ರತಿಷ್ಠಾಪಿಸಿದರು. ಇಂದಿಗೂ ಪಟ್ಟಣದಲ್ಲಿ ಪ್ರತಿದಿನವೂ ಪೂಜೆ ಪಡೆಯುತ್ತಿರುವ ಆ ಶೀಲ ಕೂಡ ಆ ಕಾಲದಲ್ಲಿ ಪ್ರತಿಷ್ಠಾಪಿಸಿದ ಶೀತಲ ಕಲ್ಲುಗಳಲ್ಲಿ ಒಂದೇ ಎಂದು ಹೇಳುತ್ತಾರೆ. ಆ ಕಾಲದಿಂದಲೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಲರಾ ರೋಗ ಮತ್ತೆ ಬಾರದಿರುವುದು ಪೋಲೇರಮ್ಮ ತಾಯಿಯ ಕಟಾಕ್ಷ ಎಂದು ಜನರು ನಂಬುತ್ತಾರೆ. ಆ ಕಾಲದಿಂದ ವೆಂಕಟಗಿರಿ ಸಂಸ್ಥಾನಾಧೀಶರ ಮೇಲ್ವಿಚಾರಣೆಯಲ್ಲಿ ಪೋಲೇರಮ್ಮ ಜಾತ್ರೆಯನ್ನ ಪ್ರತಿ ವರ್ಷವೂ ನಡೆಸುವುದು ಪರಂಪರೆಯಾಗಿ ಮುಂದುವರೆದಿದೆ. ಈಗ ಪೋಲೇರಮ್ಮ ಭೂಮಿಗೆ ಹೇಗೆ ಅವತರಿಸಿದರು ಎಂಬ ಕಥೆಯನ್ನು ನೋಡೋಣ. ಒಂದ್ ಸಮಯದಲ್ಲಿ ಪರಮೇಶ್ವರನು ನಂದೀಶ್ವರನೊಂದಿಗೆ ಭೂಲೋಕದಲ್ಲಿ ಯಾತ್ರೆ ಮುಗಿಸಿ ಕೈಲಾಸಕ್ಕೆ ಪ್ರಯಾಣಿಸ್ತಾನೆ. ಆ ಸಮಯದಲ್ಲಿ ಬೇಸಿಗೆ ಕಾಲವಾಗಿದ್ದರಿಂದ ಸೂರ್ಯಕಿರಣಗಳು ತೀವ್ರವಾಗಿ ಹುತ್ತಿವೆ. ಆ ಉಷ್ಣತೆಗೆ ಶಿವನ ದೇಹದ ಮೇಲೆ ಬಿಳಿ ಹನಿಯೊಂದು ಉಂಟಾಯಿತು. ಆ ಬಿಳಿ ಹನಿ ಅವರ ಎಡಗೈ ಚಿಟಿಕೆ ಬೆರಳಿನಿಂದ ಜಾರಿ ಭೂಮಿಗೆ ಬಿದ್ದಿತು. ಆ ಬಿಳಿ ಹನಿ ನೆಲವನ್ನು ತಲುಪುತ್ತಿದ್ದಂತೆ ಅಲ್ಲಿ ಒಂದು ದಿವ್ಯ ಪ್ರಕಾಶ ಹೊರಬಂದಿತು. ಆ ಪ್ರಕಾಶದಿಂದ ಆದಿಪರಾಶಕ್ತಿ ಸ್ವರೂಪವಾದ ಶ್ರೀ ಪೋಲೇರಮ್ಮ ಜನಿಸಿದ್ರು. ಅಂದು ಆಕೆ ಬಾಲ್ಯ ರೂಪದಲ್ಲಿದ್ದಾಗ ಪರಮೇಶ್ವರನು ಆಕೆಯನ್ನು ನೋಡಿ, ನೀನು ಯಾರು ಬಾಲಿಕೆ ಎಂದು ಕೇಳಿದರು. ಪೋಲೇರಮ್ಮ ವಿನಯದಿಂದ ಉತ್ತರಿಸಿದಳು, ನಾನು ನಿಮ್ಮ ಪತ್ನಿಯಾದ ಪಾರ್ವತಿ ಸ್ವರೂಪವೇ. ನೀವು ಎಡಭಾಗದಲ್ಲಿ ಉದ್ಭವಿಸಿದ ಶ್ವೇತ ಬಿಂದುದಿಂದ ಪಾರ್ವತಿ ಶಕ್ತಿಯು ರೂಪಾಂತರಗೊಂಡು ಈ ಭೌತಿಕ ರೂಪವನ್ನು ಧರಿಸಿದ್ದೇನೆ ಎಂದು ಪೋಲೇರಮ್ಮ ಹೇಳ್ತಾಳೆ. ಪೋಲೇರಮ್ಮ ಮಾತುಗಳನ್ನ ಕೇಳಿ ಶಿವನು ಸಂತೋಷಪಟ್ಟು ಆಕೆಯನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ಬೇಕೆಂದು ನಿರ್ಧರಿಸಿದನು. ಆ ಇಬ್ರು ನಂದೀಶ್ವರನೊಂದಿಗೆ ಕೈಲಾಸಕ್ಕೆ ಪ್ರಯಾಣ ಆರಂಭಿಸಿದರು. ಮಧ್ಯಮಾರ್ಗದಲ್ಲಿ ಸೂರ್ಯಾಸ್ತಮಯವಾಗಿದ್ದರಿಂದ ಶಿವನು ಆ ರಾತ್ರಿ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿದನು. ಅವರು ಆಹಾರವನ್ನು ಸಿದ್ಧಪಡಿಸಿ ಪೋಲೇರಮ್ಮ ಮತ್ತು ನಂದೀಶ್ವರನಿಗೆ ಭೋಜನವನ್ನು ಅರ್ಪಿಸಿದರು. ಅಪ್ಪದು ಪೋಲೇರಮ್ಮ, ಸ್ವಾಮಿ, ನನಗೆ ಈ ಆಹಾರ ಸಾಕಾಗುತ್ತಿಲ್ಲ, ಇನ್ನೂ ತುಂಬಾ ಹಸಿವಾಗಿದೆ ಎಂದು ಹೇಳಿದರು. ಶಿವನು ಇನ್ನಷ್ಟು ಆಹಾರವನ್ನು ನೀಡಿದನು. ಆದರೂ ಪೋಲೇರಮ್ಮನ ಹಸಿವು ತೀರಿದ. ಅವರು ನನ್ಗಿನ್ನೂ ತುಂಬಾ ಹಸಿವಾಗಿದೆ ಎಂದು ಕಣ್ಣೀರಿನಿಂದ ಹೇಳಿದ್ರು. ಆ ರೀತಿಯಲ್ಲಿ ಪೋಲೇರಮ್ಮನ ಹಸಿವು ತೀರಿಸಲು ವಿಫಲರಾದ ಶಿವನು ಮತ್ತು ನಂದೀಶ್ವರ ಇಬ್ಬರೂ ದಣಿವಿನಿಂದ ನಿದ್ರೆಗೆ ಜಾರಿದ್ರು. ಹಸಿವು ತೀರದೆ ಪೋಲೇರಮ್ಮ ಕೂಡ ದಣಿದು ನಿದ್ರೆಗೋಗಿದ್ರು. ಮಧ್ಯರಾತ್ರಿ ಎದ್ದ ಶಿವನು ನಂದೀಶ್ವರನೊಂದಿಗೆ ಪೋಲೇರಮ್ಮನನ್ನ ಅಲ್ಲಿ ಬಿಟ್ಟು ಕೈಲಾಸಕ್ಕೆ ಹಿಂದಿರುಗಿ ಹೋದನು. ಮರುದಿನ ಬೆಳಿಗ್ಗೆ ಎದ್ದ ಪೋಲೇರಮ್ಮ ಶಿವನು ಮತ್ತು ನಂದೀಶ್ವರನು ಕಾಣಿಸದ ಕಾರಣ ಅವರನ್ನು ಹುಡುಕಲು ಪ್ರಾರಂಭಿಸಿದಳು. ಎಷ್ಟು ಹುಡುಕಿದ್ರೂ ಅವ್ರು ಸಿಗದಿದ್ದರಿಂದ ದುಃಖದಿಂದ ಅಳಲು ಆರಂಭಿಸಿದಳು. ಸ್ವಲ್ಪ ಸಮಯದ ನಂತರ ತಾನು ಪರಾಶಕ್ತಿ ಸ್ವರೂಪ ಎಂದು ನೆನಪಿಸಿಕೊಂಡು ಶಿವನಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದ್ಲು. ಭೂಮಿ ಮೇಲಿರೋ ಎಲ್ಲಾ ಬಸವಗಳನ್ನ ತನ್ನ ನಿಯಂತ್ರಣಕ್ಕೆ ತಂದ್ಲು. ಬಸವಗಳು ಕೆಲಸ ಮಾಡದೆ ಹೋದ ಕಾರಣ ಜನರಿಗೆ ಅನೇಕ ಕಷ್ಟಗಳು ಆರಂಭವಾದವು. ಬೆಳೆಗಳು ಬೆಳೆದಿಲ್ಲ, ಜೀವನವೇ ಸ್ಥಗಿತಗೊಂಡಿತು. ಜನರು ತಮ್ಮ ಕಷ್ಟಗಳನ್ನ ದೂರ ಮಾಡಬೇಕೆಂದು ಪೋಲೇರಮ್ಮನನ್ನು ಪೂಜಿಸಲು ಪ್ರಾರಂಭಿಸಿದ್ರು. ಹೀಗಾಗಿ ಅವಳನ್ನು ಗ್ರಾಮ ದೇವತೆಯಾಗಿ ಪೂಜಿಸಿ ದೇವಾಲಯ ಕಟ್ಟಿದ್ರು. ಕೈಲಾಸದಲ್ಲಿ ಮಹಾಶಿವನು ಈ ಘಟನೆಗಳನ್ನು ದಿವ್ಯ ದೃಷ್ಟಿಯಿಂದ ನೋಡಿ ತನ್ನ ಪ್ರಭುತ್ವ ಮರಳಿ ಪಡೆಯಲು ನಿರ್ಧರಿಸಿದ. ಅರ್ಧರಾತ್ರಿ ಶಿವನು ಭೂಮಿಗೆ ಬಂದು ಪೋಲೇರಮ್ಮ ದೇವಾಲಯಗಳನ್ನು ಧ್ವಂಸ ಮಾಡಲು ಮುಂದಾದ. ಆದರೆ ಪೋಲೇರಮ್ಮನು ರೌದ್ರ ರೂಪವನ್ನು ಧರಿಸಿದ್ಲು. ಆ ರಾತ್ರಿ ಭೂಮಿ ಸಂಪೂರ್ಣವಾಗಿ ಕಂಪಿಸಿತು. ಆ ಸಮಯದಲ್ಲಿ ಶಿವ ಮತ್ತು ಪೋಲೇರಮ್ಮ ನಡುವೆ ಭಯಾನಕ ಯುದ್ಧವಾಯಿತು. ಯುದ್ಧದ ವೇಳೆ ಪೋಲೇರಮ್ಮನಿಗೆ ಇವನೇ ಪತಿ ಪರಮೇಶ್ವರನೆಂದು ನೆನಪಾಗಿ ಕೋಪ ಕರಗಿ ಪ್ರೀತಿಯಿಂದ ಶಿವನನ್ನು ಭುಜದ ಮೇಲೆತ್ತಿಕೊಂಡ್ಲು.
ಆಗ ವಿಷ್ಣು, ಬ್ರಹ್ಮ, ಇಂದ್ರಾದಿ ದೇವತೆಗಳು ಬಂದು ಪೋಲೇರಮ್ಮನನ್ನು ಆದಿಪರಾಶಕ್ತಿ, ರೌದ್ರ ರೂಪಿಣಿ, ಗ್ರಾಮ ದೇವತೆ ಹಾಗೂ ಗೌರಿ ರೂಪವೆಂದು ಸ್ತುತಿಸಿದ್ರು. ವಿನಾಯಕ ಚವಿತಿಯ ನಂತರದ 3ನೇ ಬುಧವಾರ ಗುರುವಾರ ಅಮ್ಮನವರ ಜಾತ್ರೆ ನಡೆಯುತ್ತದೆ. ವಿನಾಯಕ ಚವಿತಿಯ ನಂತರ ಮೊದಲ ಬುಧವಾರ ರಾತ್ರಿ ಮೊದಲ ಚಾಟಿಂಪು ಘೋಷಣೆ ಮಾಡ್ತಾರೆ. 2ನೇ ಬುಧವಾರ ಮತ್ತೆ ಚಾಟಿಂಪು ಮಾಡ್ತಾರೆ. ಈ ಚಾಟಿಂಪು ಕೇಳಿದವರು ಅಥವಾ ಆ ರಾತ್ರಿ ಗ್ರಾಮದಲ್ಲಿ ನಿದ್ರೆ ಮಾಡಿದವರು ತಪ್ಪದೇ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಜನರ ನಂಬಿಕೆ. 2ನೇ ಚಾಟಿಂಪು ನಂತರ ಬರುವ ಆದಿತ್ಯವಾರ ಜಾತ್ರೆಯಲ್ಲಿ ಪ್ರಮುಖವಾದ ಘಟೋತ್ಸವ ನಡೀತದೆ. ಆ ಘಟೋತ್ಸವದ ಸಂದರ್ಭದಲ್ಲಿ ಹಸಿರು ಮಡಕೆಗಳನ್ನ ತಯಾರಿಸಿ ಅವುಗಳನ್ನ ವೆಂಕಟಗಿರಿಯಲ್ಲಿನ ಕಂಪದಲ್ಲಿ ಇಡ್ತಾರೆ. ನಂತರ ಅವುಗಳನ್ನ ಜೀನಿಗಲ ಬೀದಿಗಳಲ್ಲಿರುವ ಅಮ್ಮವರ ಅತ್ತಗಾರರಾದ ಚಾಕ್ಲಿ ಮಂಟಪಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಪೂಜೆಗಳನ್ನ ನಡೆಸಿ ಮೊದಲು ಅವುಗಳನ್ನ ವೆಂಕಟಗಿರಿ ರಾಜವಂಶೀಯರ ಮನೆಗೆ ಕಳುಹಿಸ್ತಾರೆ. ರಾಜವಂಶೀಯರು ತಮ್ಮ ಕುಟುಂಬದೊಂದಿಗೆ ಘಟಗಳಿಗೆ ಪೂಜೆ ಮಾಡ್ತಾರೆ. ಆನಂತರ ಆ ಮಡಕೆಗಳನ್ನ ಗ್ರಾಮದಲ್ಲಿನ ಪ್ರತಿಯೊಂದು ಮನೆಗೂ ತೆಗೆದುಕೊಂಡು ಹೋಗ್ತಾರೆ. ಜನರು ಅವುಗಳಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ವೆಂಕಟಗಿರಿ ಸಂಸ್ಥಾನವು ಅಮ್ಮವರಿಗೆ ನಗದು ನೀಡುವುದು ಪರಂಪರೆಯಾಗಿದೆ. ಆ ನಗದುಗಳನ್ನ ಅಮ್ಮವರ ನಿಮಜ್ಜನದ ನಂತರ ಮತ್ತೆ ರಾಜರಿಗೆ ಹಿಂತಿರುಗಿಸಿ ನೀಡುವುದು ಚಾಕ್ಲಿಯವರ ಜವಾಬ್ದಾರಿಯಾಗಿರ್ತದೆ. ಒಂದ್ ಜಾತ್ರೆ ಸಮಯದಲ್ಲಿ ಅಮ್ಮವರ ನಿಮಜ್ಜನವಾದ ನಂತರ ಚಾಕ್ಲಿಯೊಬ್ಬನು ಒಂದು ಆಭರಣವನ್ನ ಮರೆತಿದ್ದನು. ಆ ಆಭರಣವನ್ನು ರಾಜರಿಗೆ ಹಸ್ತಾಂತರಿಸದಿದ್ದರೆ ತನ್ನ ಜವಾಬ್ದಾರಿ ಪೂರ್ಣವಾಗದು ಎಂದು ಭಾವಿಸಿ ಅವನು ಹಿಂದಿರುಗಿ ಹೋದನು. ಆದರೆ ನಿಮಜ್ಜನವಾದ ನಂತರ ಹಿಂದಿರುಗಿ ಹೋಗಬಾರದು ಎಂಬ ಸಂಪ್ರದಾಯವಿದೆ. ಆ ಸಮಯದಲ್ಲಿ ಅಮ್ಮವರು ತಮ್ಮ ಅಕ್ಕ ತಂಗಿಯರೊಂದಿಗೆ ಭಕ್ತರು ಸಮರ್ಪಿಸಿದ ಪ್ರಸಾದಗಳು ಮತ್ತು ಹಣ್ಣುಗಳನ್ನು ಸೇವಿಸ್ತಾರೆ ಎಂಬ ನಂಬಿಕೆ ಇದೆ. ಹಾಗೆಯೇ ತನ್ನ ತಮ್ಮನಾದ ಪುತುರಾಜುವನ್ನು ಹೊರಗೆ ಕಾವಲುಗಾರನಾಗಿ ಇಡ್ತಾರೆ ಎಂದು ಹೇಳ್ತಾರೆ. ಆ ನಗಿಗಾಗಿ ಹಿಂದಿರುಗಿ ಬಂದ ಚಾಕ್ಲಿ ವ್ಯಕ್ತಿಯನ್ನು ಪುತುರಾಜು ಗುರುತಿಸಿ ತನ್ನ ಅಕ್ಕ ಬಳಿಗೆ ಹೋಗಿ, ಅಕ್ಕ, ಇಲ್ಲಿ ಮಾನವನ ವಾಸನೆ ಬರ್ತಿದೆ ಎಂದು ಹೇಳಿದನು. ಅಪ್ಪೋದ ಅಮ್ಮವರು ಆ ಚಾಕ್ಲೇಟಿ ವ್ಯಕ್ತಿಯನ್ನು ಗುರುತಿಸಿ ತನ್ನ ಕೊಂಗಿನಲ್ಲಿ ನಗವನ್ನು ಮುಚ್ಚಿಕೊಂಡು, ನಾನು ಮಾನವ ಲೋಕದಿಂದ ಬಂದವಳಲ್ಲವೇ, ನನ್ನಿಂದಲೇ ಆ ವಾಸನೆ ಬರುತ್ತಿದೆ ಎಂದು ಹೇಳಿಗೋ. ಆಮೇಲೆ ಚಾಕ್ಲಿ ವ್ಯಕ್ತಿಯನ್ನು ಕರೆಸಿ, ಏನುರಾ ಮತ್ತೆ ಹೇಗ್ ಬಂದೆ ಎಂದು ಕೇಳಿದರು. ಅವನು, ಅಮ್ಮ, ನಾನು ಒಂದು ನಗವನ್ನು ಮರೆತಿದ್ದೀನಿ, ಅದನ್ನು ರಾಜರಿಗೆ ಕೊಡದೆ ಹೋದರೆ ನನ್ನ ಹೊಣೆಗಾರಿಕೆ ಪೂರೈಸದು ಎಂದು ಭಯದಿಂದ ಕೇಳ್ತಾನೆ. ಅಪ್ಪಳು ಅಮ್ಮವರು ಆ ನಗವನ್ನು ಅವನಿಗೆ ಕೊಟ್ಟು, ಈ ವಿಷಯವನ್ನು ಯಾರಿಗಾದ್ರೂ ಹೇಳಿದ್ರೆ ನಿನ್ನ ತಲೆ 1000 ತುಂಡುಗಳಾಗಿ ಒಡೆಯುತ್ತದೆ ಎಂದು ಎಚ್ಚರಿಸಿದ್ರು. ಆ ಚಾಕ್ಲಿವಾಡು ವೃದ್ಧನಾದ್ಮೇಲೆ ಆ ವಿಷಯ ಸತ್ಯವೋ ಅಲ್ಲವೋ ತನ್ನ ಬಂಧುಗಳಿಗೆ ಹೇಳಬೇಕೆಂದು ನಿರ್ಧರಿಸಿದನು. ಆದರೆ ಆ ವಿಷಯವನ್ನು ಹೇಳಿದ ಕೂಡಲೇ ಅವನ ತಲೆ ಒಡೆದು ಅವನ್ ಸತ್ತನು ಎಂದು ಇಂದಿಗೂ ಜನರು ನಂಬುತ್ತಾರೆ. ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಅಮ್ಮವರ ಪುತ್ತು ನೀರಾದ ಕೊಮ್ಮಾರಿ ಮಂದಿರದಲ್ಲಿ ಭಕ್ತರು ಪೋಲೇರಮ್ಮನ ವಿಗ್ರಹವನ್ನ ಅತ್ಯಂತ ಭಕ್ತಿಯಿಂದ ತಯಾರಿಸ್ತಾರೆ. ಆದ್ರೆ ಆ ವಿಗ್ರಹಕ್ಕೆ ಮಾತ್ರ ಕಣ್ಣುಗಳನ್ನ ಹಾಕುವುದಿಲ್ಲ. ಆ ನಂತರ ಅದನ್ನು ಜೀನಿಗಲ್ ಬೀದಿಯಲ್ಲಿರುವ ಚಾಕ್ಲಿ ಮಂದಿರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಹಳದಿ, ಕುಂಕುಮ ಮತ್ತು ಸಾರುಗಳನ್ನು ಸಮರ್ಪಿಸಿ ಅಮ್ಮವರ ವಿಗ್ರಹಕ್ಕೆ ಕಣ್ಣುಗಳನ್ನು ನೇರವಾಗಿ ಹಾಕದೆ ಅವಳ ಉಗ್ರ ರೂಪವನ್ನು ಸಹಿಸಿಕೊಳ್ಳಲಾಗದೆ ಕನ್ನಡಿಯಲ್ಲಿ ನೋಡ್ತಾ ಹಿಂದ್ಗಡೆಯಿಂದ ಹಾಕ್ತಾರೆ. ಇದು ಮುಗಿಯೋ ವೇಳೆಗೆ ಅರ್ಧರಾತ್ರಿ ದಾಟಿರ್ತದೆ. ನಂತರ ಹೂಗಳಿಂದ ಅಲಂಕರಿಸಿದ ರಥದಲ್ಲಿ ಅಮ್ಮವರನ್ನು ಊರೇಗಿಸ್ತಾರೆ. ಅಮ್ಮವರು ಊರನ್ನೆಲ್ಲ ಸುತ್ತಿ ದೇವಸ್ಥಾನಕ್ಕೆ ತಲುಪ್ತಾರೆ. ಆ ಊರೇಗೂ ಮುಗಿಯೋ ವೇಳೆಗೆ ಬೆಳಿಗ್ಗೆ ಆಗಿರ್ತದೆ. ಆ ಸಮಯದಲ್ಲಿ ಜನರು ತಮ್ಮ ಮುಕ್ಕುಬದಿಗಳನ್ನು ಪೂರೈಸ್ತಾರೆ. ಅವರು ಮೊಕ್ಕುಕೊಂಡಂತೆ ಅಮ್ಮವರಿಗೆ ಮೇವು ಅಥವಾ ಕೋಳಿ ಬಲಿ ನೀಡ್ತಾರೆ. ಆ ಸಮಯದಲ್ಲಿ ಪ್ರಾಣಿಗಳ ಬಲಿಯಿಂದ ಒಡೆದ ತೆಂಗಿನಕಾಯಿ ನೀರಿಂದ ಅಮ್ಮವರು ಹೋಗುವ ದಾರಿ ತೊಯ್ದಿರ್ತದೆ. ಬಜಾರ್ ಬೀದಿಯಲ್ಲಿರೋ ಪೋಲೇರಮ್ಮ ದೇವಾಲಯದ ಬಳಿ ಅಮ್ಮವರನ್ನು ನಿಲ್ಲಿಸ್ತಾರೆ. ಅಲ್ಲಿ ಗುರುವಾರ ಸಂಜೆವರೆಗೆ ಭಕ್ತರು ಅಮ್ಮವರನ್ನು ದರ್ಶನ ಮಾಡ್ತಾರೆ. ಆ ಸಮಯದಲ್ಲಿ ದೇವಾದಾಯ ಧರ್ಮಾದಾಯ ಇಲಾಖೆ ಅಧಿಕಾರಿಗಳು ಅಮ್ಮವರಿಗೆ ಸಾರೆ ಸಮರ್ಪಿಸ್ತಾರೆ. ನಂತರ ಬಜಾರ್ ಬೀದಿಯ ಮೂಲಕ ಅಮ್ಮವರ ಉರಿಗಿಮೆ ಮುಂದುವರಿಯುತ್ತದೆ. ಅಮ್ಮವರನ್ನು ಮಲ್ಲಮ್ಮ ದೇವಾಲಯದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ವ್ಯವಸ್ಥೆ ಮಾಡಿದ ವಿಶೇಷ ಮಂಟಪದಲ್ಲಿ ನಿಮಜ್ಜನ ಮಾಡ್ತಾರೆ. ನಿಮಜ್ಜನ ಸಮಯದಲ್ಲಿ ಅಮ್ಮವರನ್ನು ತಯಾರಿಸಿದ ಮಣ್ಣಿಗಾಗಿ ಭಕ್ತರು ಮುಗಿಬಿದ್ದು ಪಡ್ಕೊಳ್ತಾರೆ. ಆ ಮಣ್ಣನ್ನು ನುಡಿಯಲ್ಲಿ ಧರಿಸಿದ್ರೆ ಎಲ್ಲಾ ಶುಭಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. 1992ರಿಂದ ಈ ಉತ್ಸವವನ್ನ ರಾಜ್ಯ ಹಬ್ಬವಾಗಿ ಗುರುತಿಸಿ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗ್ತಿದೆ. ಪೋಲೇರಮ್ಮ ಜಾತ್ರೆ ಆಧ್ಯಾತ್ಮಿಕವಾಗಿ ವಿಶಿಷ್ಟವಾಗಿದೆ. ದೇಶ ವಿದೇಶಗಳಿಂದ ಭಕ್ತರು ಅಮ್ಮವರನ್ನು ದರ್ಶನ ಮಾಡಲು ಬರ್ತಾರೆ. ಅನೇಕ ಗಣ್ಯರು ಕೂಡ ಅಮ್ಮವರನ್ನು ದರ್ಶನ ಮಾಡಿ ಆಶೀರ್ವಾದ ಪಡೆಯುತ್ತಾರೆ. ಇದು ಪೋಲೇರಮ್ಮ ಜಾತ್ರೆಯ ಹಿಂದೆ ಇರೋ ಇತಿಹಾಸ. ನಿಮಗೆ ತಿಳಿಯದ ಅನೇಕ ಹೊಸ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ವಿಡಿಯೋಗಳನ್ನು ಹಲವರು ನೋಡ್ತಿದ್ದಾರೆ, ಅದೇ ಲೈಕ್ ಮಾಡ್ತಿಲ್ಲ, ಹಾಗೆ ಕಾಮೆಂಟ್ ಕೂಡ ಮಾಡ್ತಿಲ್ಲ. ನಾವು ವಿಡಿಯೋಗಳನ್ನ ತುಂಬಾ ಶ್ರಮಪಟ್ಟು ಮಾಡ್ತಿದ್ದೇವೆ. ಸಾಧ್ಯವಾದ್ರೆ ನಮ್ಮಿಗಾಗಿ ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಕೂಡ ಹಾಕಿ. ನಮ್ಮಿಂದ ಪ್ರತಿ ವಾರ ಶನಿವಾರ ಒಂದು ವಿಡಿಯೋ ಬರ್ತದೆ. ಅದಕ್ಕಾಗಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.